ಸಂಪುಟ ಸ್ಥಾನ ಸಿಗದಕ್ಕೆ ಎಚ್.ಕೆ. ಪಾಟೀಲ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಎಚ್.ಕೆ. ಪಾಟೀಲ್ ಭೇಟಿ ಮಾಡಿದ್ದಾರೆ ಬಿ.ಕೆ. ಹರಿಪ್ರಸಾದ್. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಅವರ ಮನೆಗೆ ಎಚ್.ಕೆ. ಪಾಟೀಲ್ ಅವರ ಮನೆಗೆ ಸುರ್ಜೇವಾಲಾ ಕೂಡ ಅವರು ಭೇಟಿ ನೀಡಲಿದ್ದಾರೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಎಚ್.ಕೆ. ಪಾಟೀಲ್ ಅವರ ಮನೆಗೆ ತೆರಳಿ ಎಚ್.ಕೆ. ಪಾಟೀಲ್ ಅವರ ಜೊತೆ ಕೆಲವು ಹೊತ್ತು ಮಾತನಾಡಿದ್ದಾರೆ. ಅವರಿಗೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅವರ ಮನೆಗೆ ತೆರಳಿ ಈಗ ಬಿ.ಕೆ. ಹರಿಪ್ರಸಾದ್ ಅವರ ಜೊತೆ ಮಾತನಾಡಿದ್ದಾರೆ. ಅವರ ಅಸಮಾಧಾನವನ್ನ ತಣಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇನ್ನು ಸುರ್ಜೇವಾಲಾ ಅವರು ಕೂಡ ಅವರ ಮನೆಗೆ ಭೇಟಿ ನೀಡುವಂತ ಸಾಧ್ಯತೆ ಕೂಡ ಇದೆ. ನೋಡಿ, ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಎಚ್.ಕೆ. ಪಾಟೀಲ್ ಅವರ ನಿವಾಸಕ್ಕೆ ಇವತ್ತು ಬಿ.ಕೆ. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷ, ನೋಡಿ ದಿನೇಶ್ ಗುಂಡೂರಾವ್ ಕೂಡ ಇದ್ದಾರೆ. ದಿನೇಶ್ ಗುಂಡೂರಾವ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ನನಗೂ ಸಿಗುತ್ತೆ ಸಚಿವ ಸ್ಥಾನ ಅನ್ನೋ ನಿರೀಕ್ಷೆ ಇತ್ತು. ಅದರ ಜೊತೆಗೆ ಎಚ್.ಕೆ. ಪಾಟೀಲ್ ಅವರಿಗೂ ಕೂಡ ನಿರೀಕ್ಷೆ ಇತ್ತು. ಈ ಹಿಂದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಇವರು ಕೂಡ ಅವಕಾಶ ಸಿಕ್ಕಿತ್ತು, ಸಚಿವರಾಗಿದ್ರು. ಮತ್ತೊಮ್ಮೆ ನಮಗೆ ಅವಕಾಶವನ್ನ ನೀಡುತ್ತೆ ಅನ್ನೋ ಆಲೋಚನೆಯಲ್ಲಿ ಇದ್ರು. ಆದರೆ ಈ ಬಾರಿ ಅವಕಾಶ ಕೈತಪ್ಪಿದೆ. ಹೀಗಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅವರ ಮನೆಗೆ ಇವತ್ತು ಬಿ.ಕೆ. ಹರಿಪ್ರಸಾದ್ ತೆರಳಿ ಅವ್ರ ಜೊತೆ ಮಾತನಾಡಿದ್ದಾರೆ. ಆಗಿರ್ಬೋದು, ಅದೇನು ತೊಂದರೆ ಇಲ್ಲ. ಕಾಂಗ್ರೆಸ್ ನೋಡೋಣ ಅಂತೇಳಿ ಅವರಲ್ಲಿ ಅಪೀಲ್ ಮಾಡಕ್ಕೆ ಸುರ್ಜೆ ಕೃಷ್ಣ ಅವರನ್ನ ಭೇಟಿ ಮಾಡಕ್ಕೆ ಬಂದಿದ್ರು. ಅದನ್ನ ನಾವು ಸಿಕ್ಕಿ ತಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈಗ ಅಸಮಾಧಾನ ಶಮನ ಅಂತಂದ್ರೆ ಯಾವ ತರ ಸರ್? ಹೀಗಾಗಿ ಎಲ್ರಿಗೂ ಅವಕಾಶಗಳು ಒಂದೊಂದ್ಸಲಿ ಬರುತ್ತೆ, ಒಂದೊಂದ್ಸಲಿ ಬರೋದೇ. ಸರಿ ಹೋಗುತ್ತೆ, ಏನಾದ್ರೂ ಒಂದ್ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ.